ಪ್ರೀತಮ, ಒಂಚೂರು ನಿಮ್ಮ ಅತ್ತಿ ಮಗಳು ಬರಾಕತ್ತಾಳ, ಹೋಗಪ್ಪ ಕರ್ಕೊಂಬ ಒಟ್ಟು. ಎಲ್ಲಿ ಬರಾಕತ್ತಾಳ? ಅಲ್ಲ ಏನು ಊರಿಂದ ಊರಿಗೆ ಬಸ್ ಹತ್ತಿ ಬರ್ಬೇಕಾ? ಅವ್ರದ್ದು ಕಾರ್ ಗಾಡಿ ಐತಿ, ಬೇಕಾರ್ ಬರ್ತಾಳ. ಹಂಗಲ್ಲ, ಆಕಿ ಬರ್ತಾಳ. ಅದೇನಾಗಿತ್ತಂದ್ರ ಅವ್ರ ಡ್ರೈವರ್ಗೆ ಏನೋ ಬಾ ಹುಷಾರಿಲ್ಲ ಅಂತ. ನಮ್ಮಣ್ಣ ನಾ ಬರೋದಿಲ್ಲ ನಿಮ್ಮ ಮನೆಗೆ, ನನ್ನ ಮಗಳು ನಿಮ್ಮ ಮನೆ ಸ್ವಚ್ಛ ಮಾಡ್ಕೊಂಡಿಲ್ಲ ಅಂತ ಅವಂಗೂ ಸಿಟ್ಟು ಬಂದೈತಿ. ಇನ್ನು ನಮ್ಮ ಅತ್ತಿಗೆ ಮನೆನೇ ಬಂದು ಹೋದ್ಲಿ, ನಿಮಗೆ ಗೊತ್ತಲ್ಲ. ಆಕಿಗೇನು ಕಾರ್ ಹೊಡ್ಯಕ್ಕೆ ಬರಲ್ಲ, ಏನಿಲ್ಲ. ಇನ್ನು ಆಕಿಗೂ ಬರಲ್ಲ, ಹುಡುಗಿಗೂ. ಹಂಗಾಗಿ ಒಂದು ಸ್ವಲ್ಪ ನೀವ ಬಂದು ಕರ್ಕೊಂಡು ಹೋಗ್ರಿ ಅಂತ ಅಂದ್ಲ ನಮ್ಮ ಅತ್ತಿಗೆಮ್ಮ. ನಮ್ಮಣ್ಣ ಅಂತೂ ಕಳ್ಸೋದೇ ಇಲ್ಲ ಅನ್ನಕತ್ತಿದ್ದ. ನಾನು ಬೇಡಪ್ಪ, ಹಂಗೆ ಮಾಡಬೇಡ, ಕಳಿಸು. ಆಕೆ ಮದುವೆ ಆಗಂಗಿಲ್ಲ ಅನ್ನಕತ್ತಾಳಂದ್ರೆ ಮತ್ತೆ ಇಲ್ಲೇ ಒಂದು ಸ್ವಲ್ಪ ಬುದ್ಧಿ ಅದು ಹೇಳ್ತೇವೆ, 4 ದಿನ ಇರಲಿ, ಆಕಿದು ಮನಸ್ಸು ತಿಳಿಯಾಕತಿ, ಆಮೇಲೆ ಬೇಕಾದ್ರೆ ಮದುವೆ ಮಾಡು ಅಂತ ಅಂದೆ ನಾನು. ಯವ್ವ, ಸುಮ್ಮನೆ ಅವ್ರಿಗೆಲ್ಲ ಯಾಕೆ ಬರಾಕ್ ಹೇಳ್ತೀನಿ ನೀನು? ಅಲ್ಲ ಅಲ್ಲ, ಬರಕ್ಕೆ ಹೇಳ್ತಿ ಅಂದ್ರೆ ಹೆಂಗ್ಲ? ಸಣ್ಣ ಅಂದಿರ್ತ ನಿನ್ನ ಮದುವೆ ಮಾಡ್ಕೋಬೇಕಂತೇಳಿ ಭಾಳ ಆಸೆ ಇಟ್ಕೊಂಡಿದ್ಲಕ್ಕಿ. ಈಗ ಏಕಾಏಕಿ ನೀನು ಬೇರೆದಕ್ಕೆ ಮಾಡ್ಕೊಂಬಂದಿ, ಆಕಿ ಮನ್ಸಿಗೆ ಎಷ್ಟು ನೋವಾಗಿರ್ತೈತಿ ಅರ್ಥ ಮಾಡ್ಕೊಲ್ಲ. ಅದು ಅಲ್ದ ಬರೀ ಇಲ್ಲಿ ಮದುವೆ ಅಷ್ಟೇ ಅಲ್ಲ, ಏನು ಮದುವೆ ಒಂದೇ ಇಂಪಾರ್ಟೆಂಟ್ ಅಲ್ಲಲ್ಲ. ನಮ್ಮ ಅಣ್ಣನ ಮನೆ ಸಂಬಂಧ ಕಡ್ದು ಹೋತ್ ನನಗೆ. ನಮ್ಮ ಅಣ್ಣ ಎಷ್ಟು ಸಿಟ್ಟಾಗ್ಯಾನ. ಬಗನ ಆಕಿನಿಂದ ಚಿಂತೆ ಒಳಗೆ ಏನಕ್ಕೇನ್ರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅವಾಗ ಏನು ಮಾಡ್ತಿ? ಅದಕ್ಕೆ ಇಲ್ಲಿ ಕರೆಸಿ 4 ಬುದ್ಧಿ ಮಾತು ಹೇಳಿ ಕಳಿಸಿದ್ರೆ ನಮಗೂ ಒಂದು ಸ್ವಲ್ಪ ಸಮಾಧಾನ ನೋಡು. ಅದಕ್ಕೆ ನಾನಂತ್ರ ಹೋಗುದಿಲ್ಲ ಬಿಡು. ಬೇಕಾರ ನಮ್ಮ ಕಾರ್ನಾಗ ಏನು ಡ್ರೈವರ್ ಇಲ್ಲ ನಂಗಿಲ್ಲ, ಅವ್ನಿಗೆ ಹೇಳು, ಕರ್ಕೊಂಬರ್ತಾನೆ. ಅಡ್ರೆಸ್ ಹೇಳಿದ್ರು, ಲೊಕೇಶನ್ ಕಳಿಸಿದ್ರು. ನಾನು ನನ್ನ ಮಗನ್ನ ಕಳಿಸ್ತೀನಿ ಅಂತ ಹೇಳೇನಿ. ನೀನು ನೋಡಿದ್ರೆ ಡ್ರೈವರ್ಗೆ ಹೇಳಂತಿ. ಆತ್ ಬಿಡಪ್ಪ, ಹೋಲಿ. ತಾಯಿ ಮಾತಿಗೆ ಯಾವಾಗೂ ಬೆಲೆ ಇಲ್ಲ, ಈಗೂ ಬೆಲೆ ಇಲ್ಲ. ನಗ್ತಾರ ನಗಲಿ, ಏನು ಮಾಡೋಕ್ಕಾಕತಿ. ನಾನು ಮಾತ್ರ ನೀವಿಬ್ರು ಮದುವೆ ಮಾಡ್ಕೊಂಬಂದ್ರಿ, ಈಗ ಒಪ್ಕೊಂಡು ಆಕಿನೂ ಸೊಸಿ ಅಂತ ಒಪ್ಕೊಂಡೇನಿ. ನಮ್ಮನೆ ಆಚಾರ ವಿಚಾರ ಎಲ್ಲ ಕಲ್ಸಾಕತ್ತೀನಿ. ಹೌದಾನ, ನಮ್ಮ ಮಂದ್ಯಾಗ ಹೆಂಗಿರ್ಬೇಕಂತ ಹೇಳ್ಕೊಡಕತ್ತೀನಿ. ನೀ ಮಾತ್ರ ನನ್ನ ಮರ್ಯಾದೆ ಎಲ್ಲ ಕಡೆ ತೆಗಿ ಅಂತಾರೆ ಇಲ್ಲಿ ಅವ್ರು. ತಾಯಿ ನೋಡಿದ್ರೆ ಬರ್ತೇನೆ ಅಂತ ಕಳಿಸ್ತಾನೆ ಮಗನ ಅಂದ್ಲು, ಇವ್ ಅಲ್ಲೇ ಅಂದಿರ್ಬೇಕು. ಅವ್ರ ಓನ್ ಮಾತಿಗೆ ಏನು ಕಿಮ್ಮತ್ತ ಇಲ್ಲ ಅಂತೇಳಿ ಏನೋ ನೋಡು ಕರ್ಕೊಂಬಾ ಅಂತ ಹೇಳ್ತಾ ಇದೇನಿ. ನೀವು ಅಲ್ಲೇ ಅನ್ನಕತ್ತಿ, ನಾನು ಹೋಗ್ತೇನೆ ಬಿಡಪ್ಪ, ಮತ್ತೇನು ಮಾಡೋದು. ಆತಾತ್ ಬಿಡವ, ನೀ ಹಿಂಗೆ ಮಾತಾಡ ಅಥವಾ ಸರಿ, ನಾನೇ ಹೋಗ್ತೇನೆ ಬಿಡು. ಇಂಥವು ಮಾತಾಡಿ ಅರ್ಧ ಇದು ಮಾಡ್ಬಿಡ್ತೀನಿ. ನೀನು ಹೋಗ್ತೇನೆ ತಗೋ. ಸ್ವಪ್ನ ಯಾಕ ಯಾಕ ಸ್ವಪ್ನ ಯಾಕ? ಯಾಕಂದ್ರೆ ಹೇಳ್ಬೇಕಲ್ಬೇ, ನಾ ಹಿಂಗೆ ಹೊಂಟೇನು ಕರ್ಕೊಂಬರಕಂತೇಳಿ. ಏನು ಮಾಡೋದು ಹೇಳ್ತೀನಿ ಅನ್ನಕತ್ತಾನ. ಬ್ಯಾಡಪ್ಪ, ಅಕ್ಕಿಗೆ ಯಾಕೆ ಮತ್ತೆ ಅದನ್ನೆಲ್ಲ ಹೇಳ್ತಿ? ಆಮೇಲೆ ಬೇಡ ಹಂಗೆ ಹಿಂಗೆ ಅಂದ್ಲಂದ್ರೆ ಅಕಸ್ಮಾತ್ ಮತ್ತೆ ನೀನು ಆಕಿ ಮಾತು ಮಿಕ್ಕಿ ಹೋದ್ರೆ ಆಕಿಗೂ ಸಿಟ್ಟು ಬರ್ತೈತೆ. ಈಗೇನು ಹೇಳಕ್ಕೆ ಹೋಗ್ಬೇಡ, ಬಂದ್ಮೇಲೆ ಬೇಕಾರೆ ಹೇಳ್ಕೊಳ್ಳುವಂತಿ. ಈಗ ಹೋಗಿ ಕರ್ಕೊಂಬಾ, ಆಮೇಲೆ ಅಕ್ಕಿ ಮನ್ಸಿಗೂ ಬೇಜಾರಾಕೈತಿ. ನೀನು ಯಾಕೆ ಕರ್ಕೊಂಬರಕ್ಕೆ ಹೋದಿ ಅಂತ ಏನಾರ ಅಂದ್ರೆ ಆಕಿಗೆ ನೀನು ಹೋಗಿ ಕರ್ಕೊಂಬಂದಿ ಅನ್ನೋ ವಿಚಾರನೇ ಹೇಳೋದು ಬೇಡ. ನಾ ಹೇಳ್ತೀನಿ, ಇಲ್ಲೇ ಬಸ್ ಸ್ಟ್ಯಾಂಡ್ ಮಟ್ಟ ಬಂದಿದ್ಲು, ಹೋಗಿ ಇಲ್ಲೇ ಕರ್ಕೊಂಬರತ್ತಾನಂತೇಳಿ ಊರಿಗೆ ಹೋಗಿ ಅಂತ ನಾ ಹೇಳೋದಿಲ್ಲ. ಏನು ಹೋಗು, ಮತ್ತೆ ಯಾಕೆ ಸುಮ್ಮನೆ ಒಂದಕ್ಕೊಂದು ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಬಾತಿಲಿ ಕೆಡ್ಸ್ಕೊಬೇಡ, ನೀವು ಹೋಗು. ನಾನು ಬರಲೇಕೆ ಸಪ್ನ ಜಳಕಕ್ಕೆ ಹೋಗಿರ್ಬೇಕಾ? ನಾ ಹೇಳ್ತೀನಿ. ಅಲ್ಲ, ಆದ್ರೂ ಒಂದು ಮಾತು ಹೇಳೋಗಿದ್ರ ಅಕ್ಕಿತ್ತನ, ಮತ್ತೆ ಈಕೀಗ ಬೇಜಾರಾಗಬಾರ್ದಲ್ ಬೇವಾ? ಅದು ಯಾಕೆ ಬೇಜಾರಾಕತ್ಲ? ನಿಮ್ಮ ಅತ್ತಿ ಮಗಳಾಕಿ ಹಂಗ ನೀ ಆಕಿ ಕೂಡ ಮಾಡ್ಕೊಳ್ಳೋದಿದ್ದಂದ್ರೆ ಈ ದಿನ ಬಿಕಾರಿನ ಯಾಕೆ ಮಾಡ್ಕೊಂತಿದ್ದಿ? ಆಕಿಗೆ ಅಷ್ಟೇನು ತಿಳುವಳಿಕೆ ಇಲ್ಲನ? ಆತೋ ಗೊತ್ತಾಕತ್ತೆ ಎಲ್ಲ, ಹೋಗು. ಅವ್ವ, ಇನ್ನೊಂದ್ಸಲ ಈ ಮಾತು ಅನ್ಬೇಡ್ಬೆ. ಸ್ವಪ್ನಾಗ ಬೇಜಾರಾಕತಿ. ಬಿಕಾರಿ ಏನ್ ಬಿಕಾರಿ ಬೇ? ಅವ್ರೇನು ಅಲ್ಲಿ ರೋಡ್ನಾಗ ಕುಂತಿದ್ರನ? ಅಯ್ಯೋ, ಏನ್ ಮಾತಾಡ್ತೀವ ಅಂತ ನಾನು. ಇಲ್ಲ ತೋ, ಇನ್ನೊಮ್ಮೆ ಅನ್ನಂಗಿಲ್ಲ. ಹೇಳಿದೆ, ಆತು ಹೋಗಿ ಕರ್ಕೊಂಬರೋಗಿ. ನಾ ಹೇಳ್ತೇನೆ, ಹೋಗು. ಆಮೇಲೆ ನಿನ್ನ ಹೆಂಡತಿ ಮುಂದೆ ನಾನ ಕರ್ಕೊಂಬ ಅಂದೆ ಅಂತೇಳಿ ಹೇಳ್ಬೇಡಪ್ಪ. ಏನು ಆಮೇಲೆ ನೀನ ಕರ್ಕೊಂಬರಕ್ಕೆ ಹೋಗಿದ್ದೆ ಅಂತನೂ ಹೇಳ್ಬೇಡ. ಏನು ನಾ ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಬಂದಿದ್ಲು, ಕರ್ಕೊಂಬರಕ್ಕೆ ಹೋಗ್ಯಾನ ಅಂತ ಹೇಳ್ತೇನೆ ಅಷ್ಟೇ. ಊರಿಗೆ ನಾ ಕಳ್ಸೇನಿ ಅಂತ ನಾನು ಹೇಳೋದಿಲ್ಲ, ನೀ ಹೋಗಿದ್ದೆ ಅಂತನೂ ಹೇಳ್ಬೇಡ. ಯಾಕಂದ್ರೆ ನಮ್ಮ ಅತ್ತಿ ನೋಡು ಹೆಂಗೆ ಕಳ್ಸಿದ್ಲು ಅಂತೇಳಿ ಆಮೇಲೆ ಸುಮ್ಮನೆ ಅತ್ತಿ ಸೊಸಿ ನಡಕ್ಕೆ ಬಿರುಸ್ ಬರ್ತೈತಿ. ಅದಕ್ಕೆ ಅಯ್ಯೋ ದೇವ್ರೆ, ಇಳ್ಳಿ ಮುರ್ದು ಕೀಳಿ, ಅಲ್ಲಿಂದ ಇಲ್ಲಿಗೆ ಸುಳ್ಳು ಹೇಳೋದು, ಇಲ್ಲಿಂದ ಅಲ್ಲಿಗೆ. ಆಯ್ತು, ಕರ್ಕೊಂಬರ್ತೇನೆ. ಹೋಗಿ ಕರ್ಕೊಂಬ. ಈ ಬಿಕಾರಿ ನನ್ನ ಮನೆ ಸೊಸಿ ಅಂತ ನಾನು ಒಪ್ಕೊಳ್ಳೋದ? ಸಿಟ್ಲೆ ಅಂತರೂ ನಿಮ್ಮಿಬ್ಬರು ಕುಟ್ಟಿ ಏನು ಮಾಡೋಕ್ಕಾಗಲ್ಲ. ನೋಡೋಣ, ಶಕುನಿ ಪಾತ್ರನಾರ ವಯಸ್ಸನ. ಏನಿದ್ ನೀನು ಅವತಾರ? ಅದು ಅಮ್ಮ, ಇವರೇ ನಿಂಗೆ ಯಾಕೆ ಕಂಫರ್ಟಬಲ್ ಆಕತಿ ಅರ್ಬಿ ಹಾಕೋ, ಈಗೇನು ಯಾರು ಬರೋರು ಹೋಗೋರು ಇಲ್ಲಲ್ಲ ಅಂತಂದ್ರು. ಅದಕ್ಕೆ ಮೊದ್ಲೋಗಿ ಚೂಡಿದಾರ ಹಾಕೊಂಬ. ಬ್ಯಾಡ ಅಂದ್ರೆ ಈ ಥರ ಅರ್ಬಿ ಒಳಗೆ ಇನ್ನೇನು ನೋಡಿದ್ರೆ ನೋಡ ಮತ್ತೆ ನಾನು ನಿನ್ನ ಹೇಳಕತ್ತೀನಿ. ದರಿದ್ರದ್ದು ಎಂಥ ಅರ್ಬಿ ಹಾಕೋಬೇಕಂತ ಗೊತ್ತಾಗಲ್ಲ. ಹೊಳೋದು ಎಂತ ತಂದು ಕಟ್ಕೊಂಡಪ್ಪ ನಮ್ಮ ಮನೆಗೆ ಅಂತೀನಿ ನಾನು. ಎಲ್ಲ ಹೋದ ಪ್ರೀತಮ್ಮ ಕಾರ್ ತಗೊಂಡು? ಅದು ರೀ, ಅವ ನಮ್ಮ ಅಣ್ಣನ ಮನೆಗೆ ಹೋದ. ಈಗ ಅಲ್ಲದಕ್ಕೀಗ? ಅಯ್ಯೋ ದೇವ್ರೆ, ಅಣ್ಣನ ಮನೆಗೆ ಹೋದ, ಮಾವನ ಮನೆಗೆ ಅವ ಹೋದ. ಅದಕ್ಕೆ ಯಾಕಂತಂದ್ರೆ ಏನು ಹೇಳ್ಬೇಕು? ಹೋಗ್ಲಿ ಬಿಡ್ರಿ, ಏನಾಯ್ತು? ಸಂಬಂಧ ದೊಡ್ಡದು, ಏನು ಕಳ್ಕೊಬೇಕನ್ನ? ಮದುವೆಗೆ ತಂದು ಬಿಟ್ಲೆ ಏನೋ ಕೆಲಸ ಇತ್ತಂತ. ಆಮೇಲೆ ಆಕಿನೂ ಬರ್ತೇನೆ ಅಂದಿದ್ಲಂತ ಊರಿಗೆ. ನಮ್ಮ ಅಣ್ಣನ ಮಗಳು ಕರ್ಕೊಂಬರಕ್ಕೆ ಹೋಗ್ಯಾನ. ಒಂದು ಮಾತು ಹೇಳಲ ನಿನಗ? ಅಲ್ಲ, ಇವರಿಬ್ರದು ಮದುವೆ ಆಗೈತಿ, ಮನ್ಯಾಗ ಸೊಸಿ ಅದಾಳ. ಇವ್ರು ಬಡವರು ಶ್ರೀಮಂತರು ಏನೋ ಒಂದು, ನನ್ನ ಜೀವ ಉಳಿಸ್ಯಾರ ಅನ್ನೋ ಕಾರಣಕ್ಕೆ ನಾನು ಹುಡುಗಿನ ಮನೆ ತುಂಬಿಸ್ಕೊಂಡೆ. ಆಗಿದ್ದಾಗ ಹೋತು. ಈ ಟೈಮ್ನಾಗ ನಿಮ್ಮಣ್ಣ ಯಾಕ ತನ್ನ ಮಗಳನ್ನ ಇಲ್ಲಿ ಕಳ್ಸಾಕತ್ತಾನ? ರೀ ಸ್ವಲ್ಪ ಸುಮ್ಮನಿರೇ. ನಮ್ಮ ಅಣ್ಣ ಇಲ್ಲಿಗೆ ಕಳಿಸ್ತಾನಂತಂದ್ರ ರೀ, ನಮ್ಮ ಅಣ್ಣನ ಮಗಳ್ರಿ ಈಕಿ ಅತ್ತಿ ಮನೆಗೆ ಬರತ್ತಾಳ. ಮದುವೆಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಮದುವೆ ಆಗೈತೆ ಆಗ ಹೋತು. ಯಾಕ ಅತ್ತಿ ಮಾವನ ಮಕ್ಕ ನೋಡ್ಬಾರ್ದ? ಅತ್ತಿ ಮಾವನ ಮನೆಗೆ ಬರ್ಬಾರ್ದ? ನಾನೇ ಕಳ್ಸಂದಿದ್ದೆ. ಆ ಹುಡುಗಿಗೆ ಸಣ್ಣದಿರ್ತಾ ಆಸೆ ತುಂಬಿಸಿದ್ದೆ.
ಈಗ ಇದ್ಕಿದ್ದಂಗೆ ಈ ಭಾಡೆ ಹೋಗಿ ಇನ್ನೊಂದು ಕಟ್ಕೊಂಬಂದ್ರೆ ಆಕಿ ಬೇಜಾರಾಗಿರಂಗಿಲ್ಲನ ಅದಕ್ಕೆ 4 ದಿನ ನನ್ನ ಜೊತೆಗೆ ಇರಲ್ಲ ಅಂತ ಕರ್ಕೊಂಬಂದೇನೆ ಕಳ್ಸಂತಂದೆ ಕಳ್ಸಕತ್ತಾರ ನೀವು ಸ್ವಲ್ಪ ಸುಮ್ಮನೆ ನಮ್ಮ ಅಣ್ಣನ ಮಗಳು ಮನೆಗೆ ಬರಬಾರ್ದಂತೆ ಅದನ್ನೆಲ್ಲ ನೀವ್ಯಾಕೆ ಹೇಳ್ತೀರಿ ನಮ್ಮ ಮನೆಗೆ ನೋಡಪ್ಪ ನಮ್ಮ ಅಣ್ಣನ ಮಗಳು ನನ್ನ ಮನೆಗೆ ಬರತಾಳ ಹಂಗಲ್ಲ ಅಕ್ಕಿ ಬಂದಿದ್ ನೋಡಿ ಈಕಿಗ್ ಬೇಜಾರಾಗಂಗಿಲ್ಲನ ಅಯ್ಯೋ ಈಕಿಗೆ ಬೇಜಾರಾಕತ್ತೆ ಅಂತೇಳಿ ನಾನು ನನ್ನ ಸಂಬಂಧ ಕಳ್ಕೊಳಕತ್ತೆ ಯಾರಿಗೆ ಏನಾದರೂ ನನಗೇನು ವ್ಯತ್ಯಾಸ ಬೀಳಂಗಿಲ್ಲ ನನಗೆ ನಮ್ಮ ಅಣ್ಣನ ಮನೆ ನಮ್ಮ ಅಣ್ಣನ ಮಗಳು ನನಗೆ ಅದೇ ಹೆಚ್ಚು ಅವ್ರು ಬರ್ಬೇಕಷ್ಟೇ ಬೇಜಾರಾಕಾಗಬೇಕು ಈಕಿಗೆ ಆಕೆ ಮದುವೆ ಮಾಡ್ಕೊಳಕ ಬರಾಕತ್ತಾಳ 4 ದಿನ ಇರಾಕ್ ಬರಾಕತ್ತಾಳ ಅಷ್ಟೇ ಸುಮ್ಮನಿರ್ರಿ ಈಕಿ ಮದುವೆ ಮಾಡ್ಕೊಂಬ ಇದಕ್ಕೆ ಅಕ್ಕಿ ಎಷ್ಟು ಬೇಜಾರಾಗೈತಿ ಅದನ್ನ ಯಾರು ಕೇಳೋರು ಸುಮ್ಮನಿರ್ರಿ ಅಷ್ಟು ಅಲ್ದ ಇವು ಬಿಕಾರಿ ಅಂತವು ಇವನ್ ತಗೊಂಬಂದು ನಮ್ಮ ಮನೆ ಒಳಗೆ ಅದೇನ ತರತಿ ನಾಯಿನ ಒಯ್ದು ಸಿಂಹಾಸದ ಮೇಲೆ ಕುಂದರ್ಸ್ದಂಗಾಗೈತಿ ತಿಪ್ಪಿ ಒಯ್ದು ಉಪ್ಪರಿಗೆ ಮಾಡಕತ್ತೀರಿ ಮಾಡ್ರಿ ಏನು ಈಗ ಗೊತ್ತಾಗಲ್ಲ ನಿಮಗೆ ನಾಳೊಂದಿನ ಅವ್ರ ಅಪ್ಪ ಅವ್ರವ್ವ ಬಂದು ಮನೆಗೆ ಹೋಗ್ಕೊಂಡ್ರ ಅಂದ್ರೆ ಗೊತ್ತಾಗತ್ತೆ ಅದೇನು ಆಗಲ್ಲ ಹಂಗ ಹೇಳಿ ಕರಾರ್ ಮಾಡ್ಕೊಂಡೆ ಆಕಿನ ಕರ್ಕೊಂಡ್ ಬಂದಿರೋದು ಈಗ ಅದೇಲ್ಲ ಹಿಂಗಿರ ಪ್ಯಾಂಟು ಶರ್ಟ್ ಹಾಕೊಳ್ಳೋದೆಲ್ಲ ನಮ್ಮ ಮನೆ ಒಳಗೆ ಇಟ್ಕೋಬೇಡ ಏನ ಆತಮ್ಮ ಅಂದಂಗ ಇವ್ರು ಕರ್ದಂಗ ಆತ ನನ್ನ ಜಳಕಕ್ಕೆ ಹೋಗಿದ್ದೆ ಎಲ್ಲಿ ಹೋದ್ರಮ್ಮ ಇವ್ರು ಇದೇನಿದ ಅಮ್ಮ ಅಂತೆಲ್ಲ ಅವ್ರಿಗೆ ಮಾವರ ಅಂತಿಲ್ಲ ಅತ್ತಿ ಅವ್ರನ್ನ ಹ್ಞೂ ರೀ ಅತ್ತಾರ ಅವ ಅವ್ರ ಅತ್ತಿ ಮಗಳು ಕರ್ಕೊಂಬರಕ್ಕೆ ಹೋಗ್ಯಾನಮ್ಮ ಊರಿಂದ ಬರ್ತೇನೆ ಅಂದಿದ್ಲ ಆಕೆ ಅದಕ್ಕೆ ನಾನೇ ಕರ್ಕೊಂಬರ್ತೇನೆ ಬಿ ಅಂತೇಳಿ ಹೋಗ್ಯಾನ ಇವ್ರು ಹೋದ್ರ ಅದ್ರಾಗ ಏನೈತಿ ಅತ್ತಿ ಮಗಳನ್ನ ಕರ್ಕೊಂಬರ್ಬಾರ್ದಾನೆ ಎಷ್ಟಾದ್ರೂ ಅತ್ತಿ ಮಗಳಕ್ಕೆ ಬರ್ತೇನೆ ಮಾಮ ಅಂದ್ಲು ಅವ್ನು ಬಾ ಅಂತಂದ್ರೆ ಕರ್ಕೊಂಬರಕ್ಕೆ ಹೋಗ್ಯಾನ ಈಗೇನಾತ ಏನಿಲ್ಲಮ್ಮ ಅಂದ್ರೆ ಏನು ಹೇಳಿದ್ದಿಲ್ಲಲ್ಲ ಹಂಗ ಹೋದ್ರ ನಾನು ಅಂದೆಪ್ಪ ಹೇಳೋಗು ಅಂತೇಳಿ ಅದಕ್ಕೆ ಆಯ್ತು ತಗೋ ಹೇಳ್ತೀನಿ ಅಂದ ಹೇಳಿಲ್ಲನ ಇರ್ಲಿ ಬಿಡು ಏನಾರ ಅರ್ಜೆಂಟ್ ಇರ್ಬೇಕಾ ಹಂಗ ಹೋಗ್ಯಾನ ಅಮ್ಮ ಇದು ಅತ್ತಿಯರ ಸರಿ ನಾನು ಒಂದು ಸ್ವಲ್ಪ ಫೋನ್ನೇ ಮಾತಾಡಿ ಬರ್ತೇನೆ ಹೋಗೋಗಿ ಮಾತಾಡು ಅಂದಾಗ ಒಂದು ಮಾತು ಏನೋ ಕೇಳ್ಬೇಕಂದೆ ನೆನಪಾಗ್ಲಿಲ್ಲ ಏನಿಲ್ಲ ಹೋಗು ಸರಿಮ್ಮ ಅವನ ಹೋದ್ನೋ ಏನ್ ನೀ ಕಳಿಸಿದ್ಯೋ ರೀ ಅವನಾರ ಹೋಗ್ಲಿ ನಾನಾರ ಕಳಿಸ್ಲಿ ಏನಾತೀಗ ಹೋಗ್ಲಿ ಬಿಡ್ರಿ ನನ್ನ ಮಗ ಸೊಸಿ ಮಂದಿಗ ಅವನ ಹೋದ ಅಂದ್ರ ಏನ್ ತಿಳ್ಕೊಬೇಕು ರೀ ಏನ್ ತಿಳ್ಕೊಳಕ್ ಏನೈತ್ರಿ ಇದ್ರಾಗ ಎಲ್ಲದಕ್ಕೂ ವಿಚಿತ್ರವಾಗಿ ಯೋಚನೆ ಮಾಡ್ತೀರಪ್ಪ ನೀವಂತರೂ ಅತ್ತಾಗ ದೇವ್ರೆ ತಗ ಏನಿಲ್ಲ ನಾನಾಗೆ ಕಳ್ಸೇನಿ ಅಂತಂದ್ರೆ ಮತ್ತಕ್ಕಿ ನನ್ನ ಬಗ್ಗೆ ಏನಾರ ತಿಳ್ಕೊಳ್ಳೋದು ಬೇಡ ಅಂತ ಹಂಗಂದೆ ಅಷ್ಟೇ ಕರ್ಕೊಂಡ್ ಬರ್ತಾನೆ ಅಷ್ಟೇ ಮುಗೀತು ಸುಮ್ಮನಿರ್ರಿ ಏನೋಪ್ಪ ನೋಡು ಏನ್ ಮಾಡಾಕತ್ತಿ ಅನ್ನೋದು ಗೊತ್ತಾಗಲ್ಲ ನಿಮ್ಮ ಅಣ್ಣನ ಮಗಳು ಬರ್ತಾಳಲ್ಲ ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿದ್ದು ವಾಪಸ್ ಹೋಗಕ್ ಹೇಳಕ್ಕೆ ಏನ ಅಯ್ಯೋ ದೇವ್ರ ಇನ್ನು ಬಂದಾರ ಬರ್ಲಿ ತಡ್ರಿ ಹೊಸಲ ದಾಟಿ ಸರಿ ಆಯ್ತು ನಾನು ದೊಡ್ಡ ಕೆಲ್ಸ ಐತಿ ಬರ್ತೇನೆ ಇವತ್ತು ಬರೋದು ಲೇಟ್ ಆಗತ್ ನಾನು ಮೊನ್ನೆ ಅಡಿಕೆ ತೋಟದಾಗ ಅಷ್ಟು ಅಡಿಕೆ ಎಲ್ಲ ಇಳಿಸಿ ಕೊನಿ ಮುಗಿಸಿ ಎಲ್ಲ ಇದಾಗಿತ್ತಲ್ಲ ನೋಡೋಣ ಇವತ್ತು ಮಂಡಿ ಕಳ್ಸೋದಾದ್ರೆ ಕಳಿಸ್ಬೇಕು ಅದಕ್ಕೆ ಏನು ಭಾಳ ಕೆಲಸ ಕಳಿಸ್ಬೇಕಲ್ಲೇ ಇನ್ನು ಆಮೇಲೆ ಇವೆಲ್ಲ ಕಾಯಿಪಲ್ಲೆ ಎಲ್ಲ ಹರಿದಿದ್ದು ಬುಟ್ಟಿ ಹಂಗ ಅದಾವು ಆಮೇಲೆ ಹತ್ತಿ ಚೀಲ ಎಲ್ಲ ಇವತ್ತು ಲೋಡ್ ಕಳ್ಸವೇ ಅದಾವು ಪೂರ್ತಿ ಕೆಲಸ ಅದೆಲ್ಲ ಕಳಿಸಿ ಆಮೇಲೆ ಬರ್ತೀನಿ ಆರಂಬರ್ರಿ ಬರ್ಬೇಕು ಸಾವುಕಾರ ಮಂದಿ ಆಯ್ಗೆಮ್ಮ ಆಯ್ಗೆ ಅರೆ ತಮ್ಮ ಸಾವುಕಾರ್ಗೆ ಆಗ್ಬಿಟ್ರಿ ಅರೆ ನಮ್ದಿಗೆ ಕಣ್ಣಲ್ಲಿ ಕಾಣಕ್ಕಿಲ್ಲ ಕಾಣ್ತೈತಿವ ಯಾಕೆ ಕಾಣೋದಿಲ್ಲ ಅಲ್ಲ ಸಾವುಕಾರ ಮಂದಿಗೆ ರೊಕ್ಕೊಂದೇ ಕಾಣ್ತಾ ಐತಿ ಬೇರೆ ಏನು ಕಾಣುವಲ್ತು ಯಾಕ ಜೈ ಜಗಳ ಬೇಕಾಗೈತನ ಅಯ್ಯೋ ಜಗಳ ಅಂತೀಯಲ್ಲ ಮಂದಕ್ಕ ನಾನು ನೀನು ಒಳ್ಳೇದಕ್ಕೆ ಹೇಳಕತ್ತೀನಿ ಏನು ಗೊತ್ತನ ಈಗ ಹೇಳ ಬ್ಯಾಡ ಹೇಳಿದ್ರೆ ನಿನಗೆ ಒಳ್ಳೇದಾಗ್ಬಿಡ್ತೈತಿ ಹೇಳಿಲ್ಲ ಅಂದ್ರೆ ನನಗೆ ಸಮಾಧಾನ ಇರಂಗಿಲ್ಲ ಏನು ಮಾಡಲಿ ನೋಡು ಹೇಳೋದಿದ್ರೆ ಹೇಳು ಇಲ್ಲಿಕಂದ್ರೆ ಕೈ ನಾ ಹೋಗ್ಬೇಕು ಕೆಲಸ ಐತಿ ನಂದು ಆಗ್ಲಿ ಬಿಡು ಏನೋ ಒಂದು ಹೆಣ್ಮಗಳ ಜೀವನ ತಲೆಯಾಗಿ ಇಟ್ಕೊಂಡು ಯೋಚನೆ ಮಾಡಿ ಹೇಳ್ತಾ ಇದೀನಿ ಸರಿ ಈಗ ದೊಡ್ಡ ಮನೆಗೆ ನಿನ್ನ ಮಗಳು ಸೊಸೆ ಆದ್ಲು ಅಂತೇಳಿ ಭಾಳ ಖುಷಿ ಇಲ್ಲಿ ಹಿರಿ ಹಿಗ್ಗಾಕತ್ತಿ ಹೌದಾ ಈಗ ನಾನು ನಿನಗೊಂದು ಪ್ರಶ್ನೆ ಕೇಳ್ತೇನೆ ಉತ್ತರ ಕೊಡು ಏನು ದೊಡ್ಡ ಲಾಯರ್ ಗತಿ ಮಾಡಕತ್ತೀಯಲ್ಲ ಯವ್ವ ತಾಯಿ ಲಾಯರ್ ಆಗ್ಬೇಕಾಗೈತಿ ಈಗ ಬಾಳೆ ಹಂಗ ಆಗೈತಿ ಲಾಯರ್ಗೆ ಇಲ್ಲಿ ತಗೋ ಇಷ್ಟೇಲಿ ಈಗ ಅದು ಬಿಡು ನಿನ್ನ ಮಗಳು ಓಡಾಗಿ ಮದುವೆ ಮಾಡ್ಕೊಂಬಂದ್ಲ ಹೌದಾ ಮದ್ವೆ ಮಾಡ್ಕೊಂಡ್ರ ಎಲ್ಲಿ ಮಾಡ್ಕೊಂಡ್ಲು ಯಾರು ಮಾಡಿದ್ರು ಯಾ ಗುಡ್ಯಾಗ ಮಾಡ್ಕೊಂಡ್ಲ ಸಾಕ್ಷಿ ಏನೈತಿ ನಾವಂತೂ ಊರನ್ನೋರು ಯಾರು ಹೋಗಿಲ್ಲ ಬಿಡು ಊರನ್ನೋರಿಗೆ ಯಾರಿಗೂ ಗೊತ್ತೂ ಇಲ್ಲ ಬಿಡು ಮದುವೆ ಮಾಡ್ಕೊಂಡಿದ್ದೆ ಕರೆ ನಾ ಹುಡುಗ ತಾಳಿ ಕಟ್ಟನ ಅನ್ನೋದು ಗೊತ್ತಿಲ್ಲ ಮತ್ತು ಇಷ್ಟೆಲ್ಲ ಸಾಕ್ಷಿ ಇಲ್ದಂಗೆ ನಡೆಯತ್ತವಲ್ಲ ಈಗ ನಿನ್ನ ಮಗಳ ಮನೆಗೆ ಕಳಿಸಿ ನಾಳೇನೋ ಒಂದು ಸಣ್ಣ ಪುಟ್ಟ ಬಿರುಸು ಬಂದ ಮಾತುಕತೆ ಬಂದ ನೀನು ಇವನ್ನ ಹೇಳ್ತೇನೆ ಸುಳ್ಳ ಬಂದು ಹೊಕ್ಕೊಂಡಿ ಅಂತೇಳಿ ಮೊದಲ ರೊಕ್ಕಿದ್ ಮಂದಿ ಏನು ಕಾನೂನು ರೊಕ್ಕ ಕೊಟ್ಟು ಮುಚ್ಚಿಸ್ಬಿಡ್ತಾರೆ ಬಾಯಿನ ಏನು ಅವ್ರ ಕಡೆ ತಿರುಗಿಸ್ಕೊಂಡ್ಬಿಡ್ತಾರೆ ಹೌದಾ ಇನ್ನು ಮಂದಿ ಏನು ಮಾಡ್ಬೇಕು ಯಾಕಂದ್ರೆ ನೋಡೇ ಇಲ್ಲಲ್ಲ ನಮ್ಮನ್ನು ಕೇಳಿದ್ರೆ ನಾವು ಹೇಳಕ್ಕೆ ಉತ್ತರ ಸಾಕ್ಷಿನೇ ಇಲ್ದಂಗೆ ನಿನ್ನ ಮಗಳು ಹೋಗಿ ಮದುವೆ ಮಾಡ್ಕೊಂಡೇನೆ ಅಂತೇಳಿ ಅವ್ರ ಮನೆ ಜೀವನ ಮಾಡತ್ತಾಳಲ್ಲ ಮೊದಲು ಮದುವೆ ಮಾಡ್ಕೊಂಡಿದ್ದಕ್ಕೆ ಒಂದು ಸಾಕ್ಷಿ ಹುಡ್ಕಕ್ಕೆ ಹೇಳು ನಿನ್ನ ಮಗಳಿಗೆ ನೀ ಏನೇನಾರ ಹೇಳಿ ನಾನು ತೆರಿ ಕೆಡಿಸ್ಬೇಡ ಅಲ್ಲ ಮನೆಗೆ ಹೋಗಿ ಬಾಳೆ ಮಾಡಕತ್ತಾಳ ಇನ್ನೇನು ಸಾಕ್ಷಿ ಬೇಕು ನಿನಗೆ ಅಯ್ಯೋ ದೇವ್ರೇ
ಈಗಿನ ಕಾಲದಾಗ ಹುಟ್ಟಿದ್ದಕ್ಕೂ ಸಾಕ್ಷಿ ಕೇಳ್ತಾರ, ಬೆಳೆದಿದ್ದಕ್ಕೂ ಕೇಳ್ತಾರ. ನೀ ಬದುಕಿದೀಯಾ ಅಂತನೂ ನಿನ್ನ ನೋಡಿದ್ರೆ ಹೇಳಲ್ಲ. ಬದುಕೇನಿ ಅಂತ ಒಂದು ಸರ್ಟಿಫಿಕೇಟ್ ತೋರಿಸ್ಬೇಕು ನೀನು, ಆವಾಗ ನೀ ಬದುಕಿ ಅಂತೇಳಿ ಕಾನೂನು ನಂಬ್ತತಿ. ಗೊತ್ತೈತೇನ? ಅಯ್ಯೋ ಎಷ್ಟು ದೂರ ಯಾಕೆ ಹೋಗಿ? ಈ ಬಾಜು ಮನೆ ಮಲ್ಲಮ್ಮಂದ ಪೆನ್ಷನ್ ಬಂದಾಗೈತಿ, 4 ತಿಂಗಳಾತಂತ ಕಳ್ಸಿಲ್ಲ ಅಂತ. ನೀ ಬದುಕೇನೇ ಇಲ್ಲ ಅಂತ ಕೇಳ್ತಾರಂತ, ಫೋನ್ಯಾಗ ಆಕಿನ ಮಾತಾಡ್ತಾಳಂತ. ಬದುಕೇನ್ರಿ ಅಪ್ಪ ಪೆನ್ಷನ್ ಹಾಕ್ರಿ ಅಂತೇಳಿ ಪೋಸ್ಟ್ ಆಫೀಸ್ಗೆ. ಇಲ್ಲ ಬಂದು ಅರ್ಜಿ ಹಾಕು, ಹೆಬ್ಬಡ್ ಸಹಿ ಕೊಡು ಅಂತಾರಂತ. ಗೊತ್ತನು? ಅದಕ್ಕೆ ನಾ ಏನು ಹೇಳ್ತೀನಿ ಅಂದ್ರೆ, ಬರೀ ಹೋಗಿ ಬಾಳೆ ಮಾಡಿದ್ರೆ ಸಾಲದು, ಅದಕ್ಕೆ ಆದಂಥ ಸಾಕ್ಷಿಗಳು ಇರ್ತಾವು. ಈಗ ನಮ್ಮ ಮದುವೆಗೆಲ್ಲ ಲಗ್ನ ಪತ್ರಿಕೆ ಚಾಪ್ಸ್ಯಾರ, ಇಡೇ ಊರ್ ಮಂದಿಗೆ ಹಂಚ್ಯಾರ, ಇಡೇ ಊರ್ ಮಂದಿ ಬಂದಾರ, ಲಗ್ನ ಆಗೈತಿ. ಹೌದಾ? ಅಲ್ಲ ನೀ ಎಷ್ಟು ಶಾಣೆ ಇದಿ ನೋಡು. ಇಲ್ಲಿ ಬಂದ ಮ್ಯಾಗಾರ ಒಂದು ಅಕ್ಷತೆ ಕಾಳು ಇಟ್ಕೊಂಡೇನ ಆಕಿಗೆ? ಇಲ್ಲ. 4 ಮಂದಿ ಕರೆದು ಊಟಕ್ಕೆ ಹಾಕಿದೆ ಇಲ್ಲ. ಅದಕ್ಕೆ ಹೇಳತ್ತೀನಿ, ಅವರು ಶ್ರೀಮಂತರು ಹೆಂಗೆ ಬೇಕಾದ್ರೂ ಹೊಳ್ಯಾಡ್ತಾರ. ಮೊದಲು ನಿನ್ನ ಮಗಳದು ತಳಗಟ್ಟಿ ಮಾಡು. ಈಕಿ ಹೇಳೋದು ಬರಬ್ಬರಿನೇ ಐತಿ, ಹಂಗ ಮಾಡ್ತೀನಿ. ಎದಕ್ಕೆ ಇದಕ್ಕಿದ್ದಂಗೆ ಬರಕ್ಕೆ ಹೇಳಿದಿ? ಸುಳ್ಳು ಆರಾಮಿಲ್ಲ ಅಂತ ಕರ್ಸಿದಲ್ವೇ? ಇದಕ್ಕಿದ್ದಂಗೆ ಬಂದೆ. ಯೋ ದೇವ್ರೆ, ಏನಂತೆ ನಾನು ನಿಂದತ್ತಾಗ? ಅಲ್ಲೇ ಏನಾತ? ನಿನ್ನ ಗಂಡ ಏನು ಇದಕ್ಕಿದ್ದಂಗೆ ಬಂದೆ ಅಂತೀವಿ, ಇಮಾನಿಗೆ ಮುಕ್ಕಳೆ ರೊಕ್ಕ ಕೊಟ್ಟು ಬಂದೇನು ಹಾರ್ಕೊಂಡು? ಏನು ನಿನ್ನ ಗಂಡ ಕೆಲ್ಸಕ್ಕೆ ಹೋಗ್ಬೇಕಾರೆ ಇಲ್ಲಿ ಬಿಟ್ಟು ಹೋದಪ್ಪ ಅಷ್ಟ. ಹುಡುಗನ ಮನಗ್ಸಿದಿ, ಊಟ ಮಾಡಿದಿ, ಕುಂದ್ರೆ ಆರಾಮಾಗಿ 2 ದಿನ ಇದ್ದೋಗು ಅಂತಿ. ಇದು ಆರಾಮಿಲ್ಲ ಅನ್ನೋ ಯಾವ ಮಾಡ್ಕೊಂಡು ಏನು? 2 ದಿನ ಇರಾಕಂತಿ ಅಲ್ವೇ? ಆರಾಮಿಲ್ಲ ಅಂದಲ್ವೇ? ಏನಿಲ್ಲವ, ನೀ ಹೊಟ್ಟಿಲೆ ಇದೆ ಅಂತ ಸುದ್ದಿ ಗೊತ್ತಾತಲ್ಲ, ನನ್ನ ಮಗಳು 4 ದಿನ ಆರಾಮಾಗಿರ್ಲಿ ಅಂತ ಹೇಳಿ ನಾನೇ ಇಲ್ಲಿ ಬರಕ್ಕೆ ಹೇಳಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಮತ್ತು ಹಂಗೆ ಬಂದ್ರೆ ಬರ್ತೀಯೇನೋ, ಅದಕ್ಕೆ ಆರಾಮಿಲ್ಲ ಅಂತ ಹೇಳಿದೆ. ಅತ್ತಿಯರಿಗೆ ಕೆಲಸ ಭಾಳ ಆಕತ್ತಲ್ಲೇ. ಇವತ್ತಾಗ ಸುಮ್ಮನೆ ಇದಕ್ಕಿದ್ದಂಗೆ ಬಾ ಅಂದಿ ನೋಡಿ ನೀ ನನಗತ್ತಾಗ. ನಂದಲ್ಲಿ ಕೆಲಸ ಇದ್ವಲ್ಲೇ. ನಿನ್ನ ಕೆಲಸ ನಾನು ನೋಡೇನು ಬಿಡ. ಕೆಲಸಿದ್ವು ನಿನ್ನ ಕೆಲಸ ಎಲ್ಲ ಗೊತ್ತೈತೆ ನನಗೆ. 2 ದಿನ ಇಲ್ಲ ಇರೋಕ್ಕಾಗಲ್ಲ. ಈಗ ಸಂಜೆಗೆ ಫೋನ್ ಹಚ್ತೇನೆ ನನ್ನ ಗಂಡಗ, ಬಂದ್ರಂದ್ರೆ ಹೋಗ್ತೇನೆ. 4 ದಿನ ಅಂತ ಅಲ್ಲೇ ನನ್ನೇನು ಕಲ್ಲು ಮಣ್ಣು ಹೊರಕಚ್ಚಾರನ? 4 ದಿನ ಇದ್ದೋಗ್ಬೇಕಂತ ಏನು? ಅದಕ್ಕೆ ಸುಳ್ಳು ಹೇಳಿ ಕರ್ಸೋ ಅವಶ್ಯಕತೆ ಏನಿತ್ತು? ನಿಮ್ಮ ಮನೆಗೆ ಬರಕ್ಕೆ ನಂಗೆ ಇಷ್ಟ ಇಲ್ಲ ಬಿಡ. ಅದಕ್ಕೆ ಯಪ್ಪ ಅಲ್ಲಿ ಬಂದು ಸುಮ್ಮನೆ ಇರೋದಲ್ಪ. ಈಕಿ ಜಗಳ ಹಚ್ತಾಳಪ್ಪ ಅಲ್ಲಿ ನಮ್ಮ ಅತ್ತಿಗೆ ನನಗೆ. ಅಯ್ಯ ಮನೆಯಾಗಿದ್ದರೆ ನೆಮ್ಮದಿಲ್ದಂಗೆ ಮಾಡ್ತಾಳಪ್ಪ ಅಲ್ಲಿ. ಏನು ಅಂತ ದ್ವೇಷಪ್ಪ ಈಕಿಗೆ? ಕೇಳಿಕಿಗೆ ಇಲ್ಲಿ ನೋಡುವ, ಮನುಷ್ಯರಿಗೆ ಹುಟ್ಟಿಲ್ಲಕ್ಕಿ ಏನು ಮಾಡೋಕ್ಕಾಗಲ್ಲ. ಒಂದು ಮನುಷ್ಯಾಗ ಅದೇನಂತಾರಲ್ಲ, ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ಲತ್ತಿ ಪೆಟ್ಟು ಅಂತ. ಇದಕ್ಕೆ ಎದ್ರ ಪೆಟ್ಟು ಕೊಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಖಾಲಿ ಪೀಲಿ ಎಲ್ಲರೂ ಗಂಡು ಮನೆ ಮಗಳು ಚಂದ ಇದ್ರೆ ಸಾಕಂತಾರ. ನೀ ಚಂದ ಅದಿ, ಆದ್ರೂ ಈಕಿಗೆ ಸಮಾಧಾನ ಇಲ್ಲ. ಹೆಂಗೆ ಮಾಡಿ ಹದಿಗಡಿಸ್ಲಿ, ಏನು ಹೇಳಲಿ, ಏನು ಜಗಳ ಹಚ್ಚಲಿ ಅಂತ ಕಾಯ್ತಿರ್ತಾಳ. ಸುಮ್ಮನೆ ನೋಡುವ, ನಾ ಏನಂತ ನೀಕಿನ್ ಹೆಂಗೆ ದೂರ ಇಡ್ಬೇಕಲ್ಲ ಹಂಗೆ ದೂರ ಇಟ್ಟ ಜೀವನ ಮಾಡಿ. ಎಂತ ತಂದೆ ಎಂತ ಮಗಳ ನೀವು? ಏನು ಮಾಡಿದೆ ಎಲ್ಲ? ಏನು ಮಾಡಿದ್ರೆ ನಾನು ಏನು ಒಳ್ಳೇದಕ್ಕೆ ಮಾಡ್ತೀನಿ? ಒಳ್ಳೇದಕ್ಕನ್ನಕ್ಕೆ ನನಗೇನು ಅಲ್ಲಿ ಆರಾಮಿಲ್ಲನ? ಆರಾಮಾಗೇ ಇದ್ದೀನಿ ನಾನು. ಖುಷಿ ಪಡ ಮಗಳು ಮತ್ತೆ ಹೊಟ್ಟಿಲ್ಲದಾಳ ಅಂತೇಳಿ. ನಾನು ಬೇಡ ಗುಳಿಗೆ ತೊಗೋಬೇಕಂತ ಅಂದ್ಕೊಂಡೆ. ಅತ್ತಿಯವರ ಮತ್ತು ಬೇಡ ಗುಳಿಗೆ ತೊಗೋಬೇಡ ಅಂತಂದ್ರೆ ಮತ್ತೆ ಹಂಗಾರ 2ನೇದ್ದು ಇದನ್ನ ಹಂಗಾರೆ ಪೂಜಾ ಕೊಟ್ರಾತ ಅಂತೇಳಿ ಅನ್ಕೊಂಡು ಮತ್ತೆ ಬೇಡ ಅಂತ ಸುಮ್ಮನಾದೆ. ಅಯ್ಯೋ ನಿನಗೇನ ಬಂದತೆ? ಹಡ್ದು ಮಗಳದು ಹಡ್ದು ಖುಷಿನ ಪೂಜೆ ಕೊಡ್ತೇನೆ ಅಂತೀನ? ಅಲ್ಲ ಅಕ್ಕಿ ಯಾಕೆ ಕೊಡ್ತೀಯ ನೀನು? ನಿನಗೇನು ತೆಲಿಗಿಲಿ ಕೆಟ್ಟತೇನ? ನಿನ್ನ ದೇವ್ರು ಅಕ್ಕಿ ಹಣೆ ಬರ್ದಾಗಿದ್ದಿತ್ತಂದ್ರೆ ಅಕ್ಕಿಗೆ ಕೊಟ್ಟಿರ್ತಿದ್ದ. ನಿಂದು ಕೊಡ್ತಾಳಂತ ಸಾಕನ್ ನಿನ್ಗೆ ಹಂಗಾರ? ಮತ್ತಕ್ಕವಲ್ಲವ ಆಗಲಿಲ್ಲಪ್ಪ. ಇದೊಂದು ಅಷ್ಟೇ ಸಾಕಂದ್ರೆ ಒಂದು ಸಾಕನ್ ನಿನಗೆ? ಒಂದು ಮಗ ಅಲ್ಲಂತ, 2 ಕಣ್ಣು ಅಲ್ಲಂತ. ಗೊತ್ತೈತೇನೆ ನಿನಗೆ? 3 ಮಕ್ಕಳು 3 ಬಟ್ಟೆ ಅಂತ, 4 ಮಕ್ಕಳು ಬೇಕಂತಾರ. ಅಂತಾದ್ರಾಗ ನನ್ನ ಕರ್ಮಕ್ಕೆ ನೀವೊಂದು ಹುಟ್ಟಿದಿ, ನಿನಗಿನ್ನ ಒಂದಾತಲ್ಲಪ್ಪ ಅಂತ ನಾ ಅನ್ಕೊಂಡು ದೇವ್ರ ಪುಣ್ಯ ಇನ್ನೊಂದು ಕೊಟ್ಟಾನ, ಮತ್ತು ಅದನ್ನ ಅಕ್ಕಿ ಕೊಡ್ತಾಳಂತ. ಅದೆಲ್ಲ ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬೇಡ, ಅಂಥದ್ದೆಲ್ಲ ಮಾಡಬೇಡ. ಏನು ನಿಮ್ಮ ಗುಳಿಗೆ ತೊಗೋಬೇಡ ಅಂದಿದ್ದೊಂದು ಚಲೋ ಕೆಲಸ ಮಾಡ್ಯಾಳ. ಆದ್ರೆ ಖುಷಿನ ಮಾತ್ರ ಯಾರಿಗೆ ಕೊಡಕ್ಕೆ ಬೇಡ. ನೀನೇ ಇಟ್ಕೊಂಡು ಜತನ ಮಾಡ್ಕೋ. ಏನು ಖಬರ್ಗೇಡ್ ಇದ್ದಂಗೆ ಅದೇನು ನೋಡಿ ನೀನು ಅತ್ತಾಗ. ಯಪ್ಪ ದೇವ್ರೇ, ಯಾರಿಗಾರ ಹೇಳ್ಬೋದು, ನಿನಗೆ ಹೇಳೋಕ್ಕಾಗೋದಿಲ್ಲ. ಆಯ್ತು, ಈಗೇನು ಖುಷಿನ ಕೊಡಬಾರ್ದನ? ಕೊಡೋದಿಲ್ಲ. ಆದ್ರೆ ನಾನೇ ಇಟ್ಕೊತೇನೆ. ಈಗ ನಾನು ಕರ್ಸಿದ ಕಾರಣ ಇಷ್ಟ ಹೌದಿಲ್ಲ? ಆತ ಸಂಜೆ ಮಠ ಇದ್ದು ಸಂಜೆಗೆ ಅವ್ರು ಕೊಟ್ಟು ಹೋಗ್ತೇನೆ. ಆತ ಖುಷಿನ ಕರ್ಕೊಂಡು ಕೊನೆಗೆ ಮಮ್ಮ ಮುಕ್ಕೊಂಡನ ಎಬ್ಸಿ ಹೋಗೋನು, ಎಬ್ಬಿಸಿ ಅವ್ನು ಕೂಟ ಆಟಾಡೋಗು. ಏನು ನಾ ಸಂಜೆಗೆ ಹೋಗ್ತೇನೆ ಮತ್ತು ಅವ್ರ ಕೂಟ. ನನಗಿಲ್ಲಿ 2 ದಿನ ಇರೋಕ್ಕಾಗಲ್ಲ. ಏಕಾಏಕಿ ಬಿಟ್ಟು ಬಂದೇನೆ. ಅಲ್ಲಿ ನನ್ನ ಗಂಡ ಊಟ ಪಾಠ ಹೊಂದೋದಿಲ್ಲ. ಮೊದಲೇ ನಂಗೆ ಅತ್ತಿಯರಿಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಈಗ ಸುಸ್ತಾಕೈತಿ ಅಂತಾರ. ಅಂತಾರ. ಅದೇ ಮತ್ತೆ ಕೆಲಸ ಮಾಡೋಕೆ ಒಂದು ಆಳು ಸಿಕ್ಕಿಯಲ್ಲ, ಮತ್ತೆ ಅಂತಾರ. ಅನ್ಲಾರ್ದು ಇನ್ನೇನು ಮಾಡ್ತಾರೆ?